ಯಾರ್ ನೀವು? ನೀವೇನ ನನ್ನ ಇಲ್ಲಿ ಕೂಡ್ ಹಾಕಿರೋದು? ನೀನೇನು ಮಾತಾಡ್ಬೇಡ. ನಾನ್ ಮಾತಾಡೋದನ್ನ ಮಾತ್ರ ನೀನು ಕೇಳಿಸ್ಕೋಬೇಕು. ನಾನ್ ನಿನ್ ಕರ್ಕೊಂಡೋಗಿ ನನ್ನ ಗೆಳತಿ ಹತ್ರ ಒಪ್ಪಿಸ್ಬೇಕು. ಅವಳು ನಿನ್ನ ಹಗಲು ರಾತ್ರಿ ನಿದ್ದೆಗೆಟ್ಟು ಹುಡುಕ್ತಿದ್ಲು. ಅದಕ್ಕೆ ನಿನ್ನ ಕಿಡ್ನಾಪ್ ಮಾಡಿ ಇಲ್ಲಿ ಇಟ್ಟಿದ್ದೀನಿ. ಸರಿ, ಬಟ್ ನಿಮ್ ಫ್ರೆಂಡ್ ನನ್ನ ಯಾಕೆ ಹುಡುಕ್ತಿದ್ದಾರೆ ಅದನ್ನಾದ್ರೂ ಹೇಳಿ. ಅದ ನನಗ್ ಗೊತ್ತಿಲ್ಲ. ಯಾರನ್ನಾದ್ರೂ ಹುಡುಕ್ತಿದ್ದಾರೆ ಅಂದ್ರೆ ಅದಕ್ಕೆ 2 ಕಾರಣ ಇರತ್ತೆ. ಒಂದು, ತುಂಬಾ ಬೇಕಾದವ್ರು ಇರ್ಬೇಕು, ಇಲ್ವಾ ಬೇಡ್ದವ್ರು ಇರ್ಬೇಕು. ಇದೆರಡರಲ್ಲಿ ನನ್ನ ಫ್ರೆಂಡಿಗೆ ನೀನ್ ಯಾರು ಅನ್ನೋದು ನನಗೆ ಗೊತ್ತಿಲ್ಲ. ನೀನ್ ನನ್ನ ದೃಷ್ಟಿಗೆ ಬಿದ್ದೆ, ಅದಕ್ಕೆ ಎತ್ತಾಕೊಂಡು ಬಂದಿದ್ದೀನಿ. ಈಗ ನನ್ನ ಫ್ರೆಂಡ್ನ ಹುಡುಕ್ತಾ ಇದ್ದೀನಿ. ಒಂದು ಸಲ ಅವಳು ನನ್ನ ಕೈಗೆ ಸಿಕ್ಬಿಟ್ರೆ ನಿನ್ನ ಅವಳ ಹತ್ರ ಒಪ್ಪಿಸ್ಬಿಡ್ತೀನಿ. ಅದಾದ್ಮೇಲೆ ನಾನು ಫ್ರೀ ಆಗ್ಬಿಡ್ತೀನಿ. ನನ್ನ ಫ್ರೆಂಡ್ ನಿನ್ನ ಯಾಕೆ ಹುಡುಕ್ತಿದ್ದಾಳೆ ಅಂತ ಗೊತ್ತಿಲ್ಲ. ಅದು ಒಂದೇ ಒಂದು ಕಾರಣಕ್ಕೆ ನಿನಗೆ ಎಲ್ಲ ಫೆಸಿಲಿಟೀಸ್ ಕೊಟ್ಟು ಚೆನ್ನಾಗಿ ನೋಡ್ಕೋತಾ ಇದ್ದೀನಿ. ಯಾವ ತೊಂದರೆನೂ ಕೊಡ್ತಾ ಇಲ್ಲ. ಫ್ರೀ ಆಗ್ಬಿಟ್ಟಿದ್ದೀನಿ. ಇಲ್ದೇ ಇದ್ದಿದ್ರೆ ನಾನ್ ಮಾಡ್ತಿದ್ದಂತ ಟ್ರೀಟ್ಮೆಂಟೇ ಬೇರೆ. ಆ ಟ್ರೀಟ್ಮೆಂಟಿಗೆ ನೀನ್ ಅಲ್ಲಾಡ್ಬಿಡ್ತಿದ್ದೆ. ಆಯ್ತು, ಯಾರ್ ನಿನ್ ಫ್ರೆಂಡು? ಅವಳು ನನ್ಗೋಸ್ಕರ ಯಾಕೆ ಕಾಯ್ತಿದ್ದಾಳೆ? ನನ್ನಿಂದ ನಿನ್ ಫ್ರೆಂಡಿಗೆ ಏನಾಗ್ಬೇಕು? ಇಷ್ಟು ದಿನ ಆಯ್ತಲ್ಲ, ಅವಳಿಗೆ ಏನಾಗಿದೆ? ಈಗ ಅವಳು ಎಲ್ಲಿದ್ದಾಳೆ ಅದಾದ್ರೂ ಗೊತ್ತಾ ನಿನಗೆ? ಏಯ್, ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀನಿ ತಾನೆ. ನಿನಗೋಳು ಸಿಗೋದ್ ಯಾವಾಗ? ನನ್ನಿಂದ ಏನ್ ಬೇಕು ಅಂತ ಹೇಳೋದ್ ಯಾವಾಗ? ನಾನೀ ನರ್ಕದಿಂದ ಬಿಡುಗಡೆ ಆಗದ್ ಯಾವಾಗ? ಇವತ್ತೇ. ಅವಳ ಬಗ್ಗೆ ಆಲ್ರೆಡಿ ವಿಚಾರಿಸ್ಕೊಂಡು ಬಂದಿದ್ದೀನಿ.